ಯಾರ್ಯಾರಿಗೆ ಆಹಾರ ಸೇವನೆ ಮಾಡುವಂತಹ ಪದ್ಧತಿಗಳು ಗೊತ್ತು, ಅವ್ರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಯಾರ್ಯಾರಿಗೆ ಮಾತಾಡೋದು ಗೊತ್ತು, ಖಂಡಿತವಾಗ್ಲೂ ಯಾರು ಅವನ ಹತ್ರ ಜಗಳ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನು ಯಾವಾಗ, ಎಲ್ಲಿ, ಎಷ್ಟನ್ನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಅವನಿಗೆ ಎಲ್ಲ ಪ್ರಮಾಣಗಳು ಚೆನ್ನಾಗಿ ಅರಿದು ಕುಡಿದ್ಬಿಟ್ಟಿರ್ತಾನೆ. ಆದ್ದರಿಂದ ಈ ಒಂದು ಗಾದೆ ಇಂಥವ್ರಿಗೆ ಅನ್ವಯ. ಉದಾಹರಣೆಗೆ, ಜಗತ್ತಲ್ಲಿ ಎಂತೆಂತಹ ಈ ಮನಸ್ಥಿತಿ ಉಳ್ಳವರು ಇರ್ತಾರೆ ಅನ್ನೋದನ್ನ ಒಂದು ಕಥೆಯ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಊರಿಗೆ ಒಂದೇ ಒಂದು ಬಾವಿ, ಆ ಬಾವಿ ಸಾಕಷ್ಟು ಜನ ಬಂದು ಆ ಬಾವಿಯಲ್ಲಿ ನೀರು ಸೇರ್ತಾ ಇರ್ತಾರೆ. ಇವನು ಕೊಡೋದಿಲ್ಲ, ಯಾರಿಗೂ ಬಿಡೋದಿಲ್ಲ. ಹಸ್ಕೊಂಡಿರಿ, ಬಾಯಾರ್ಕೊಂಡು ಹಂಗೆ ಇರಿ, ನಾನು ಈ ನೀರನ್ನು ಕೊಡೋದಿಲ್ಲ ಅಂತ. ಸುತ್ತಮುತ್ತ ಕೆರೆ ಏನೂ ಇರಲ್ಲ. ಬಹಳ ದೂರ, ಒಂದು 20-30 ಕಿಲೋಮೀಟರ್ ದೂರ ಹೋಗಿ ನೀರನ್ನು ತರಬೇಕಾಗುತ್ತೆ. ಈ ಒಂದು ಬಾವಿ ಬಿಟ್ಟರೆ ಆ ಬಾವಿಯನ್ನ ಏನು ಮಾಡ್ತಾನೆ, ಆ ಊರಿನ ಎಲ್ಲ ಮುಖ್ಯಸ್ಥರು ತೀರ್ಮಾನ ಮಾಡಿ ಎಲ್ಲರೂ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತಾರೆ. ಅದನ್ನು ನನಗೆ ಈ ಬಾವಿಯನ್ನು ಕೊಟ್ಟುಬಿಡಿ ಅಂತ ಹೇಳಿ ಕೊಂಡ್ಕೊಂಡ್ಬಿಡ್ತಾರೆ. ಕೊಂಡ್ಕೊಂಡಿದ್ದ ತಕ್ಷಣವೇ ಅವನು ಹೆಚ್ಚಿನ ಬೆಲೆ ಹೇಳ್ತಾನೆ. ನನಗೆ 1 ಲಕ್ಷ ದುಡ್ಡು ಕೊಟ್ಟರೆ ನಾನು ಈ ಬಾವಿನ ಕೊಡ್ತೀನಿ ಅಂತ. ಕೊನೆಗೆ ಊರಿನವರೆಲ್ಲ ತೀರ್ಮಾನ ಮಾಡಿ ಅವನ ಕೈಲಿ ಬಾರ್ಗಿನ್ ಮಾಡೋಕ್ಕಾಗಲ್ಲ ಅಂತ ಒಬ್ಬೊಬ್ಬರು ಎಷ್ಟೆಷ್ಟು ದುಡ್ಡಿದೆ ಎಲ್ಲ ಸೇರಿ ಅವನಿಗೆ 1 ಲಕ್ಷ ಕೊಟ್ಟು ಆ ಬಾವಿಯನ್ನು ತೆಗೆದುಕೊಳ್ತಾರೆ. ತಕ್ಕೊಂಡಿದ್ದ ತಕ್ಷಣವೇ ಆ ಒಂದು ಶ್ರೀಮಂತ ಕಂಜೂಸು ಮಾತನ್ನು ಬದಲಾಯಿಸ್ಬಿಡ್ತಾನೆ. ನಾನು ನಿಮಗೆ ಕೇವಲ ಬಾವಿ ಮಾತ್ರ ಕೊಟ್ಟಿರೋದು, ನೀರಲ್ಲ ಅಂತಾನೆ. ಇವರೆಲ್ಲ ಫುಲ್ ಶಾಕ್ ಆಗ್ಬಿಡ್ತಾರೆ. ಆ ಊರಿನಲ್ಲಿರುವಂತಹ ಒಬ್ಬ ಬುದ್ಧಿವಂತ, ಖಂಡಿತವಾಗ್ಲೂ ಸ್ವಾಮಿ, ನಾವು ಅಷ್ಟೇ ಬಾವಿಗೆ ಮಾತ್ರನೇ ನಾವು ನಿಮಗೆ ದುಡ್ಡು ಕೊಟ್ಟಿರೋದು. ಸೊ ನೀರಿಗಲ್ಲ. ನೀವು ನೀರು ಖಾಲಿ ಮಾಡಿ, ನೀರು ಖಾಲಿ ಮಾಡಲಿಲ್ಲ ಅಂತಂದರೆ ಒಂದು ದಿನಕ್ಕೆ ನೀವು ಬಾಡಿಗೆ ಕೊಡಬೇಕಾಗುತ್ತೆ 1,000 ರೂಪಾಯಿ. ಯೋಚನೆ ಮಾಡಿ ಅಂತ. ಆಗ ಇವನು ನಾನೇ ಸಿಗಾಕೊಂಬಿಟ್ನಲ್ಲಪ್ಪ ಅಂತ ಹೇಳಿ ಅವನ ಮಾತನ್ನು ಹಿಂತಕೊಂಡು ಆ ಬಾವಿಯನ್ನು ಅವ್ರಿಗೆ ಬಿಟ್ಕೊಟ್ಬಿಡ್ತಾನೆ. ಸೊ ಯಾರ್ಯಾರು ನಿಮಗೆ ಹಳ್ಳ ತೋಡಿ ನಿಮ್ಮನ್ನು ಬೀಳ್ಸಕ್ಕೆ ಪ್ರಯತ್ನ ಪಡ್ತಾರೋ ಅವರೇ ಹಳ್ಳದಲ್ಲಿ ಬೀಳ್ತಾರೆ. ಆದ್ದರಿಂದ ಹಳ್ಳ ತೋಡುವಂತಹ ಪ್ರಯತ್ನ ಮಾಡಬೇಡಿ. ನಿಜವಾಗ್ಲೂ ಎಂಥ ಬುದ್ಧಿವಂತರೇ ಆದರೂ ಕೂಡ ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವರು ರಂಗೋಲೆ ಕೆಳಗಡೆ ನುಗ್ಗೋದಕ್ಕೂ ಒಂದು ವ್ಯವಸ್ಥೆಗಳಿರ್ತವೆ. ಅದನ್ನು ಬುದ್ಧಿವಂತಿಕೆ ಅಂತ ಕರೀತಾರೆ. ಆ ಬುದ್ಧಿವಂತಿಕೆಯನ್ನು ನೀವು ಪುಸ್ತಕಗಳು ಓದೋದ್ರ ಮೂಲಕ ಕಲ್ತ್ಕೊಳ್ಬಹುದು. ಹೆಚ್ಚಾಗಿ ಪುಸ್ತಕಗಳನ್ನು ಓದೋದನ್ನು ಕಲ್ತ್ಕೊಳ್ಳಿ. ಪುಸ್ತಕ ಓದೋದ್ರಿಂದ ನಿಮಗೊಂದಷ್ಟು ಬುದ್ಧಿ ಚಾತುರ್ಯತೆ ಹೆಚ್ಚಾಗುತ್ತೆ. ಬುದ್ಧಿವಂತಿಕೆ, ಅತಿ ಬುದ್ಧಿವಂತಿಕೆನೂ ಕೂಡ ಸಿಗುತ್ತೆ. ಜನಗಳನ್ನು ಹೇಗೆ ಸಂಭಾಳಿಸೋದು ಅನ್ನೋದು ಮ್ಯಾಕ್ಸಿಮಮ್ ನಮಗೆ ಪುಸ್ತಕದಿಂದ ಸಿಗುತ್ತೆ. ಆದ್ದರಿಂದ ಹೆಚ್ಚಾಗಿ ಪುಸ್ತಕಗಳನ್ನು ಓದಿ ನಿಮ್ಮ ಜೀವನವನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿ.